ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ತಾವಾಗಿಯೇ ಅತಿಕ್ರಮಣ ತೆರವು ಮಾಡಿಕೊಳ್ಳಲು ಅವಕಾಶ ನೀಡಿದ್ರೂ ಮೊಂಡುತನ ಪ್ರದರ್ಶಿಸಿದವರಿಗೆ ಜಿಬಿಎ ಬಿಸಿ ಮುಟ್ಟಿಸಿದೆ. ಅಂಗಡಿ ಎತ್ತಿಸಿದ್ರೆ ಪರ್ಯಾಯ ಜಾಗ ಕೊಡಿ ಅಂತ ಬೀದಿ ಬದಿ ವ್ಯಾಪಾರಿಗಳು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನಲ್ಲಿ ಮುಂದುವರೆದ ಆಪರೇಷನ್ ಫುಟ್ಪಾತ್. ನಾಳೆ ನಗರದಲ್ಲಿ ಬಂದ್ ಆಗುತ್ತಾ ಬೀದಿ ಬದಿ ವ್ಯಾಪಾರ. ಬೆಂಗಳೂರಿನಲ್ಲಿ ಜುಲೈ 1ರಿಂದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜಿಬಿಎ ಬಿಗ್ ಆಪರೇಷನ್ಗೆ ಇಳಿದಿದೆ. ಫುಟ್ಪಾತ್ ನುಂಗಿದವರ ವಿರುದ್ಧ ಸಮರ ಸಾರಿದೆ. ಫುಟ್ಪಾತ್ ಅತಿಕ್ರಮಿಸಿ ಅಂಗಡಿಗಳನ್ನ ಇಟ್ಟುಕೊಂಡವರಿಗೆ ಬಿಸಿ ಮುಟ್ಟಿಸಿದ ಅಧಿಕಾರಿಗಳು ತೆರವು ಮಾಡ್ತಿದ್ದಾರೆ. ಬೆಂಗಳೂರು ಕೇಂದ್ರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜಿಬಿಎ ಅಧಿಕಾರಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ. ಜುಲೈ 1ರಿಂದ ಇಲ್ಲಿ ತನಕ ನಗರದಲ್ಲಿ ಅಂದಾಜು 350 ಕಿಲೋಮೀಟರ್ ರಸ್ತೆಯ ಪಾದಚಾರಿ ಮಾರ್ಗವನ್ನ ತೆರವು ಮಾಡಲಾಗಿದೆ. ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ. ವ್ಯಾಪಾರಿಗಳು ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಂಗಡಿಗಳನ್ನ ತೆರವು ಮಾಡಿ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತ ಆರ್ಟಿ ನಗರ, ಜೆಸಿ ನಗರ ಮುಖ್ಯ ರಸ್ತೆಯಲ್ಲಿ ಕಾರ್ಯಾಚರಣೆಗೆ ಬಂದ ಅಧಿಕಾರಿಗಳ ಜೊತೆ ಬೀದಿ ಬದಿ ವ್ಯಾಪಾರಿಗಳು ವಾಗ್ವಾದಕ್ಕಿಳಿದರು. ಒತ್ತುವರಿ ತೆರವು ಮಾಡಿದ್ದ ಜಾಗದಲ್ಲಿ ಅಂಗಡಿಗಳನ್ನ ಇಟ್ಟುಕೊಂಡವರಿಗೆ ಶಾಕ್ ಕೊಟ್ಟ ಸಿಬ್ಬಂದಿ ತಳ್ಳುವ ಗಾಡಿಗಳನ್ನ ಟ್ರ್ಯಾಕ್ಟರ್ಗಳಲ್ಲಿ ಶಿಫ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದಲ್ಲೂ ಕೂಡ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಸ್ಥಳೀಯ ಪಾಲಿಕೆ ಸಿಬ್ಬಂದಿಗಳು ಮತ್ತೆ ಮಾರ್ಷಲ್ಸ್ ಎಲ್ಲರೂ ಕೂಡ ಅಂಗಡಿಯಲ್ಲಿ ಯಾರು ಇಟ್ಕೊಂಡಿದ್ದಾರೆ ಫುಟ್ಪಾತ್ ಮೇಲೆ ಅವ್ರನ್ನ ತೆರವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಕ್ಕೆ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. AEE ಆಗಿರ್ಬೋದು, ಡಬಲ್ ಮತ್ತೆ ಟ್ರ್ಯಾಕ್ಟರ್ ಮೂಲಕ ಮತ್ತೆ ಮಾರ್ಷಲ್ಗಳ ಸಮೇತ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಕಾನೂನು ಆದೇಶ ಏನಾಗಿದೆ? ಈ ಫುಟ್ಪಾತ್ ಮೇಲೆ ಜನಸಾಮಾನ್ಯರು ಓಡಾಡೋ ಜಾಗದಲ್ಲಿ ಯಾವ ಗಾಡಿ ವಾಹನಗಳು ಇರಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಕಾನೂನು ಹೇಳ್ತಾ ಇದ್ದೀನಿ. ನಾವು ಮನಸ್ಸಿಂದ ನಾವು ಒಪ್ಕೊಳಕ್ತಾ ಇದೀವಿ, ತಯಾರಿದ್ದೀವಿ, ಮತ್ತು ಅದು ಪಾಲನೆನೂ ಮಾಡ್ತೀವಿ, ಇಲ್ಲ ಅಂತ ಇಲ್ಲ. ಬಟ್ ನಮ್ದು ಏನು ಪರಿಹಾರ? ನಾವು ಒಂದು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಒಂದು 5,000 ರೂಪಾಯಿ ಬಾಡಿಗೆ ಕೊಡೋ ಅಷ್ಟು ಪರಿಸ್ಥಿತಿಯಲ್ಲಿ ನಾವು ಇದ್ದಿದ್ರೆ ನಾವು ಫುಟ್ಪಾತಲ್ಲಿ ಕೂತ್ಕೋತಾ ಇರಲಿಲ್ಲ, ನಮ್ಮ ಪ್ರಾಣಕ್ಕೆ ಕೂತ್ಕೋತಾ ಇರಲಿಲ್ಲ. ಜಿಬಿಎ ಆಪರೇಷನ್ ಬೀದಿ ಬದಿ ವ್ಯಾಪಾರಿಗಳ ನಿದ್ರೆಗೆಡಿಸಿದೆ. ಹೀಗಾಗಿ ನಾಳೆ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ಬನಶಂಕರಿ, ಸಾರಕ್ಕಿಯಲ್ಲಿ ಕರಪತ್ರ ಹಂಚಿ ಅಂಗಡಿಗಳನ್ನ ತೆರೆಯದಂತೆ ಮನವಿ ಮಾಡಿದ್ರು. ಆದ್ರೆ ಇತ್ತ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ. ಸದ್ಯ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ. ಸರ್ಕಾರ ಇವರಿಗೆ ಎಲ್ಲಿ ಯಾವ ರೀತಿಯ ವ್ಯವಸ್ಥೆ ಮಾಡಿಕೊಡುತ್ತೋ ಕಾದು ನೋಡಬೇಕಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.